ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಲೆಜ್ಜರ್ನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಲೆಜ್ಜರ್ ಅಂದರೆ ಏನು ಮತ್ತು ಲೆಜ್ಜರ್ನ ಮೀನಿಂಗ್, ಅದೇ ರೀತಿ ಲೆಜ್ಜರ್ನ ಡೆಫಿನೇಷನ್ ಕೂಡ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದೇ ರೀತಿ ಫೀಚರ್ಸ್ ಆಫ್ ಲೆಜ್ಜರ್ ಬಗ್ಗೆ ನೋಡಿದ್ವಿ, ಅದೇ ರೀತಿ ಫಾರ್ಮ್ಯಾಟ್ ಆಫ್ ಲೆಜ್ಜರ್ ಬಗ್ಗೆ ನೋಡಿದ್ವಿ. ಸೊ ಇಷ್ಟೆಲ್ಲ ನೋಡಿದ ತಕ್ಷಣ ಇನ್ನೇನು ಮಾಡೋಣಪ್ಪ ಅಂದರೆ ಡೈರೆಕ್ಟ್ಲಿ ಲೆಜ್ಜರ್ ಪ್ರಾಬ್ಲಮ್ನ ತೊಗೋಣ. ಸೊ ಒಂದು ಸಣ್ಣ ಪ್ರಾಬ್ಲಮ್ನ ತೊಗೊಂಡು ಲೆಜ್ಜರ್ ಯಾವ ರೀತಿ ಸಾಲ್ವ್ ಮಾಡ್ತಾರೆ, ನಿಮ್ಮ ಸಂಸ್ಥೆಗಳಲ್ಲಿ ಕಂಪ್ನಿಗಳಲ್ಲಿ ಯಾವ ರೀತಿ ಲೆಜ್ಜರ್ಗಳನ್ನ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ವಿಷಯನ ಕಲಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ನಾನು ಮತ್ತೊಂದು ಸರಿ ಬೇಸಿಕ್ನ ಹೇಳ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಸ್ವಲ್ಪ ಹೇಳಿದ್ದೆ, ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಕೂಡ ಸ್ವಲ್ಪ ಬೇಸಿಕ್ ಹೇಳ್ತೀನಿ. ಸೊ ಫಸ್ಟು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ, ತದನಂತರ ಏನಾಗುತ್ತೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿ ಲೆಜ್ಜರ್ನ ಸಾಲ್ವ್ ಮಾಡ್ತೀರಾ ಅನ್ನೋದು. ಸೊ ಲಾಸ್ಟ್ ಕ್ಲಾಸಲ್ಲಿ ಫಾರ್ಮ್ಯಾಟ್ ಬಗ್ಗೆ ಹೇಳಿದ್ದೆ, ಹೌದಾ? ಫಾರ್ಮ್ಯಾಟಲ್ಲಿ ಫಸ್ಟ್ ಏನು ಬರುತ್ತೆ, ಡೇಟ್, ಎರಡನೇದು ಪರ್ಟಿಕ್ಯುಲರ್ಸ್, ಮೂರನೇದು JF ಅಂತ ಬರುತ್ತೆ, ನಾಲ್ಕನೇ ಕಾಲಮ್ ಅಮೌಂಟ್ ಕಾಲಮ್, ಫಿಫ್ತ್ ಕಾಲಮ್ ಡೇಟ್, ಮತ್ತು ಡೇಟು, ಪರ್ಟಿಕ್ಯುಲರು, JF, ಅಮೌಂಟು. ಲೆಜ್ಜರನ್ನು ಎರಡು ಭಾಗಗಳಾಗಿ ಮಾಡ್ತಾರೆ. ಲೆಜ್ಜರನ್ನು ಎಷ್ಟು ಭಾಗ ಮಾಡ್ತಾರೆ ಅಂದರೆ ಎರಡು ಭಾಗ, ಒಂದು ಭಾಗ ಡೆಬಿಟು, ಒಂದು ಭಾಗ ಕ್ರೆಡಿಟು. ಸೊ ಡೆಬಿಟಲ್ಲಿ ಎಷ್ಟು ಭಾಗಗಳು ಇರ್ತಾವಲ್ಲ ಅಷ್ಟೇ ಕ್ರೆಡಿಟಲ್ಲೂ ಭಾಗಗಳು ಇರ್ತವೆ. ಹಾಗಾದರೆ ಡೆಬಿಟಲ್ಲಿ ಎಷ್ಟು ಭಾಗ ಇತ್ತು ನೋಡಿ, ಡೇಟ್ ಒಂದು, ಎರಡನೇದು ಪರ್ಟಿಕ್ಯುಲರ್ಸು, ಮೂರನೇದು JF, ನಾಲ್ಕನೇದು ಅಮೌಂಟ್. ಸೊ ಹಾಗಾದರೆ ಲೆಜ್ಜರಲ್ಲಿ ಟೋಟಲ್ ಎಷ್ಟು ಕಾಲಮ್ಗಳಿವೆ? 8. ಎಷ್ಟು? 8 ಕಾಲಮ್ಗಳಿವೆ. ಸೊ ಡೇಟ್ಗಳು 2 ಬರ್ತವೆ, JFಗಳು 2 ಬರ್ತವೆ, ಪರ್ಟಿಕ್ಯುಲರ್ಸ್ 2 ಮತ್ತು ಅಮೌಂಟ್ಸ್ಗಳು 2. ಡೆಬಿಟ್ ಕ್ರೆಡಿಟ್ ಮಾತ್ರ ಸೆಪ್ರೇಟ್ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕಾಗಿದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಹಾಗಾದರೆ ಒಂದು ಪ್ರಾಬ್ಲಮ್ನ ತಗೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಜರ್ನಲೈಸ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. Journalize the following transaction. Journalize the following transaction. Journalize the following transaction. Journalize the following transaction and post them into the ledger. And post them into the ledger. Journalize the following transaction and post them into the ledger. Post them into the ledger. Next ತಗೊಳ್ಳಿ, ledger in the books of Hanuman. In the books of Hanuman. Ledger in the books of Hanuman. In the books of Hanuman. In the books of Hanuman. ಆಯ್ತಾ? ಇನ್ ದ ಬುಕ್ಸ್ ಆಫ್ ಹನುಮಾನ್ ಆಯಿತಾ? ಓಕೆ, ನೆಕ್ಸ್ಟು ಮಾರ್ಜಿನ್ಸ್ ಕಾಲಮ್ಸಲ್ಲಿ ಹೆಡ್ಡಿಂಗ್ ಹಾಕಿ 2012 2012 ಅದ್ರ ಕೆಳಗಡೆ ಬರ್ಕೊಳ್ಳಿ. ಮಾರ್ಜಿನ್ಸ್ ಕಾಲಮ್ ಅಂದರೆ ಈ ಸೈಡ್ ನಿಮ್ಮ ಕಡೆ. ಓಕೆ, ಮಾರ್ಜಿನ್ಸ್ ಕಾಲಮ್ ಮತ್ತು ಅಮೌಂಟ್ ಕಾಲಮ್ ಎರಡು ಇರ್ತವೆ. ಫಸ್ಟು ಮಾರ್ಜಿನ್ಸ್ ಕಾಲಮ್, ಆಮೇಲೆ ಪರ್ಟಿಕ್ಯುಲರ್ಸ್, ಆಮೇಲೆ ಅಮೌಂಟ್ ಕಾಲಮ್ ಇರುತ್ತೆ. ಸೊ ಮಾರ್ಜಿನ್ ಕಾಲಮ್ ಮೇಲೆ ಬರ್ಕೊಳ್ಳಿ 2012, ಅದ್ರ ಕೆಳಗಡೆ ಜನವರಿ 1, Jan 1. ಓಕೆ, ಬರ್ಕೊಳ್ಳಿ ಕಂಟಿನ್ಯೂ ಆಗಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 lakh. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 ಲಕ್ಷ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 ಲಕ್ಷ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ 1 ಲಕ್ಷ. ನಂಬರ್ 4, ಅಮೌಂಟು ಲಾಸ್ಟ್ ಕಾಲಮ್ ಬರಬೇಕು, ಕೊನೆಗೆ ಬರಬೇಕು. ಅಮೌಂಟ್ ಕೊನೆಗೆ ಬರೀರಿ, 1 ಲಕ್ಷ ಆಯಿತಾ? ಸೆಕೆಂಡ್ ಹೆಡ್ಡಿಂಗ್ ಬರ್ಕೊಳ್ಳಿ, ಸೆಕೆಂಡ್ ಟ್ರಾನ್ಸಾಕ್ಷನ್, ಪೇಡ್ ಇನ್ ಟು ದಿ ಬ್ಯಾಂಕ್ 25,000. Paid into the bank 25,000. Paid into the bank 25,000. 25,000. Goods purchased for cash. Goods purchased for cash. Goods purchased for cash 28,000. Goods purchased for cash 28,000. 10. Sold goods for cash 30,000. Sold goods for cash 30,000. Sold goods for cash 30,000. 15. Bought goods from Manohar and Company. Bought goods from Manohar and Company. Bought goods from Manohar and Company. On credit. Manohar and Company on credit.
ಬಾಟ್ ಗೂಡ್ಸ್ ಫ್ರಾಮ್ ಮನೋಹರ್ ಆ್ಯಂಡ್ ಕಂಪ್ನಿ ಆನ್ ಕ್ರೆಡಿಟ್ ರುಪೀಸ್ 15,000 rupees 15,000. Next 20 sold goods to Deepak and company, sold goods to Deepak and company, sold goods to Deepak and company on credit, sold goods to Deepak and company on credit rupees 20,000. Next 20,000. Next received from Deepak and company, received date 25 25, received from Deepak and company 20,000, received from Deepak and company 20,000, received from Deepak and company 20,000. In a date 27, date 27, paid to Manohar and company, paid to Manohar and company, paid to Manohar and company 10,000, paid to Manohar and company 10,000. 31 paid office rent by check, paid office rent by check, paid office rent by check rupees 2,500 ಅಂದರೆ 2,500. ಪಟಾಪಟ್ ಹೆಡ್ಡಿಂಗ್ ಹಾಕಿ ಜರ್ನಲ್ ಎಂಟ್ರಿ ಸಾಲ್ವ್ ಮಾಡೋಣ. ಸೊ ಬೀಯಿಂಗ್ ಹೆಡ್ಡಿಂಗ್ ಎಲ್ಲನೂ ಹಾಕಿ ಬೇಗ. ಸೊ ಎಷ್ಟು ಎಂಟ್ರಿ ಇದೆ ಟೋಟಲ್ ಎಷ್ಟಿದೆ ಎಂಟ್ರಿ? 8 ಇದಾವೆ ಮೋಸ್ಟ್ಲಿ ಅಲ್ಲ. 1 2 3 4 5 6 7 8 9 ಎಂಟ್ರಿ ಇದ್ದಾವೆ. 9 ಎಂಟ್ರಿನ ಫಸ್ಟು ಜರ್ನಲ್ ಎಂಟ್ರಿನ ಸಾಲ್ವ್ ಮಾಡೋಣ. ಯಾರೂ ಮಾತಾಡೋಂಗಿಲ್ಲ. ಡೇಟ್ ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್. journal entry in the books of Hanuman company, the books of Hanuman. ಸೊ ಲೆಜರಲ್ಲಿ ಮೊದಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೀವಿ. ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದ್ಸರಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಪದೇ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ್ಕೆ ಜरूरತ್ತಿಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮುಗಿತು, ಎಲ್ಲ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಓಕೆ, ಹಾಗಾದರೆ ಫಸ್ಟ್ ಎಂಟ್ರಿ ಏನಿದೆ? ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಇದೆ. ಸೊ ಫಸ್ಟ್ ಎಂಟ್ರಿ ಇದೇ ಇರುತ್ತೆ, ಯಾವಾಗಲೂ ಇದೇ ಇರುತ್ತೆ. ಆ ಕಾರಣಕ್ಕಾಗಿ ಏನಂತ ಬರೀಬೇಕು ನಾವು? ಕ್ಯಾಶ್ ಅಕೌಂಟ್ ಡೆಬಿಟ್ ಕ್ಯಾಪಿಟಲ್ ಅಕೌಂಟ್. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 2012. ಡೇಟು ಜನವರಿ ಇದೆ, ಜನವರಿ 1. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ commenced business with cash, ಎಷ್ಟಿದೆ ಅಮೌಂಟ್? ಅದು ಎಷ್ಟಿದೆ ಅಮೌಂಟ್? 1 lakh. ಫಸ್ಟ್ ಎಂಟ್ರಿ ಕಂಪ್ಲೀಟೆಡ್. ಸೆಕೆಂಡ್ ಎಂಟ್ರಿ ಏನು ಕೊಟ್ಟಿದ್ದಾರೆ? ಪೇಡ್ ಇಂಟು ಬ್ಯಾಂಕ್ ಇದೆ. ಏನಾಗುತ್ತೆ ಟ್ರಾನ್ಸಾಕ್ಷನ್? ಯಾರು ಹೇಳ್ತೀರಾ? ಪೇಡ್ ಇಂಟು ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಜನವರಿ ಎಷ್ಟಿದೆ ಡೇಟ್ ನೋಡಿ, ಡೇಟ್ ಹೇಳಿಲ್ಲ. ಫಸ್ಟ್ ಡೇಟು ಜನವರಿ 1, ಜನವರಿ 4, ಜನವರಿ 7, ಜನವರಿ 10, 15, 20, 25, 27, 31. ಪೇಡ್ ಇಂಟು ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಜನವರಿ 4 ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ being cash paid into bank. ಅಮೌಂಟ್ ಎಷ್ಟಿದೆ? 25,000.
ನೆಕ್ಸ್ಟ್ ಎಂಟ್ರಿ ಏನಿದೆ ಹೇಳಬೇಕು ಬೇಗ ಬೇಗ. ಏನಾಗತ್ತೆ? ಪರ್ಚೇಜ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಡೇಟ್ ಎಷ್ಟಿದೆ? 10 January 7. Being purchase goods for cash. Purchase goods for cash. ಫಾಸ್ಟ್ ಬರ್ಕೋಬೇಕು, ಇನ್ನೂ ಟೈಮ್ ಇದೆ ನನಗೆ ಬಿಡ್ಸೋಕ್ಕೆ ಜಾಸ್ತಿ ಟೈಮ್ ಬೇಕು, ಮತ್ತು ಫಾಸ್ಟ್ ಬರ್ಕೋಬೇಕು. ಅಮೌಂಟ್ ಎಷ್ಟಿದೆ ಹೇಳಿ? 28,000. 3 ಮುಗೀತು. January 9 ಏನಿದೆ? ಪೇಡ್ ಅಲ್ಲ, ಡೇಟ್ 10. ಹಾಂ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಏನಾಗುತ್ತೆ? ವೆರಿ ಗುಡ್. ಕ್ಯಾಶ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್. being sold goods for cash. Amount 30,000. Okay, next transaction January 15. Bought goods from Manohar and Company on credit ಇದೆ. ಓಕೆ, ಪರ್ಚೇಜ್ ಅಕೌಂಟ್ ಡೆಬಿಟ್ಟು ಪರ್ಚೇಜ್ ಅಕೌಂಟ್ ಡೆಬಿಟ್ ಟು ಮನೋಹರ್ and company account. Being purchase goods from Manohar and company account. ಸೊ ಅಮೌಂಟ್ ಎಷ್ಟಿದೆ? ಅದು ಅಮೌಂಟ್ ಎಷ್ಟಿದೆ? 15,000. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಜನವರಿ 20 ಓಕೆ, ಏನು ಕೊಟ್ಟಿದ್ದಾರೆ January 20? ಸೋಲ್ಡ್ ಗೂಡ್ಸ್ ಟು ದೀಪಕ್ ಆನ್ ಕಂಪ್ನಿ. ಮೊಬೈಲ್ ಇದೆ ಅಲ್ಲಿ. ಹಾಂ, ಸೋಲ್ಡ್ ಗೂಡ್ಸ್ ಅಲ್ಲ. ಓಕೆ, ದೀಪಕ್ ಅಂಡ್ ಕಂಪ್ನಿ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. being sold goods to Deepak and company on credit. ಅಮೌಂಟ್ ಎಷ್ಟಿದೆ? 20,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಎಷ್ಟಿದೆ? January 25 ಏನಿದೆ? ರಿಸೀವ್ಡ್ ಫ್ರಮ್ ದೀಪಕ್ ಆ್ಯಂಡ್ ಕಂಪ್ನಿ. 1 2 3 4 5 6 ಆಯಿತು. 3 ರಿಸೀವ್ಡ್ ಫ್ರಮ್ ದೀಪಕ್ ಆ್ಯಂಡ್ ಕಂಪ್ನಿ. ಕ್ಯಾಶ್ ಅಕೌಂಟ್ ಡೆಬಿಟ್ಟು ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್. ಅಮೌಂಟ್ ನೀವೇ ಬರ್ಕೊಳ್ಳಿ, ಬೀಯಿಂಗು ನೀವೇ ಬರ್ಕೊಳ್ಳಿ, ಜಸ್ಟ್ ಅಷ್ಟೇ ಬರ್ಸ್ತೀನಿ. January 27 ಏನಿದೆ? ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್. ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಬೀಯಿಂಗು ನೀವು ಬರ್ಕೊಳ್ಳಿ, ಅಮೌಂಟು ನೀವು ಬರ್ಕೊಳ್ಳಿ. ನೆಕ್ಸ್ಟ್ January 31 ಪೇಡ್ ರೆಂಟ್ ಅಲ್ಲ, ಆಫೀಸ್ ರೆಂಟ್ ಅಕೌಂಟ್ ಡೆಬಿಟ್ಟು ಆಫೀಸ್ ರೆಂಟ್ ಅಕೌಂಟ್ ಡೆಬಿಟ್ಟು. ಒಂದು 2 ನಿಮಿಷ ಕೂಡ ಅಂತ ಹೇಳಿ ಮೇಲೆ. ಚೆಕ್ ಇದೆಯಾ? ಬ್ಯಾಂಕ್ ಅಕೌಂಟ್
ಅವು ಮೂರದು ಬೀಯಿಂಗ್ ಬರ್ಕೊಳ್ಳಿ ನೀವೇ ಸೇಮ್ ಅದು ಹೆಂಗಿದೆ ಹಂಗೆ ಬರೋದು ಬಿಡಿ ಅಷ್ಟೇ ಸಾಕು. ಸೊ ಇಷ್ಟು ನಮ್ದು ಏನಾಗುತ್ತಪ್ಪ ಅಂದರೆ ಜಲ್ ಎಂಟ್ರಿ ಆಯಿತು. ಇನ್ನು ಲೇಜರ್ ಎಂಟ್ರಿ ಬಿಡಿಸ್ಬೇಕು ಮತ್ತೆ. ಬೇಗ ಬರ್ಕೊಳ್ಳಿ ಫಾಸ್ಟಾಗಿ. ಅದರ ಅಮೌಂಟ್ ಎಲ್ಲ ಹೇಳಿದ್ದೀನಿ. ಲಾಸ್ಟದು ಬೀಯಿಂಗು ಸೇಮ್ ಬರೀರಿ. ಸಿಂಪಲ್ಲಾಗಿ ಟೋಟಲ್ ಮಾಡಿಬಿಡಿ ಎಷ್ಟಾಗುತ್ತೆ ಅಂದರೆ 2,50,000 ಆಗುತ್ತೆ. 2,50,500 ಆಗುತ್ತೆ. 2,50,500. ಕಂಪ್ಲೀಟ್ ಆಯಿತಾ? ಈ ಸೈಡ್ದೆಲ್ಲ ಕಂಪ್ಲೀಟ್ ಆಯ್ತಲ್ಲ? ಓಕೆ, ಕ್ಲೀನ್ ಮಾಡಲಾ? ಬೇಗ ಬೇಗ. ಸಾರಿ, ಫಸ್ಟ್ ಎಂಟ್ರಿ ಏನಿತ್ತು ಇಲ್ಲಿ ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್. ಸಾರಿ, ಅದನ್ನ ಇಲ್ಲೇ ತೋರಿಸ್ತೀನಿ. ಫಸ್ಟ್ ಜಲ್ ಎಂಟ್ರಿ ನೋಡಿ ಅಕೌಂಟ್ಗಳು ಎಷ್ಟು ಆಗ್ತವೆ, ಲೆಜ್ಜರಲ್ಲಿ ಅಕೌಂಟ್ಗಳು ಎಷ್ಟು ಆಗ್ತವೆ. ಫಸ್ಟ್ ಎಂಟ್ರಿ ಏನಿತ್ತು, ಫಸ್ಟ್ ಜಲ್ ಎಂಟ್ರಿ ಏನಿತ್ತು, ಕ್ಯಾಶ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ಒಂದಿತ್ತು. ಸೊ ಅಕೌಂಟ್ ನಂಬರ್ 1 ಕ್ಯಾಶ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಂಬರ್ 2 ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಂತ ಐತಲ್ಲ, ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಮೂರನೇದೇನಿದೆ, ಜಲ್ ಎಂಟ್ರಿ ನಂಬರ್ 2 ಏನಿದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಅಕೌಂಟ್. ನಂಬರ್ 3 ಇದೆ ಬ್ಯಾಂಕ್ ಅಕೌಂಟ್. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಬಂತು ಆದರೆ ಕ್ಯಾಶ್ ಅಕೌಂಟ್ ಮತ್ತೆ ವಾಪಸ್ ಬರಬಾರ್ದು, ತಿಳಿತಾ? ಇಲ್ಲೇನಿತ್ತು, ಫಸ್ಟು ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಇತ್ತು, ಅದಕ್ಕಾಗಿ ಕ್ಯಾಶ್ ತೊಗೊಂಡ್ವಿ, ಕ್ಯಾಪಿಟಲ್ ತೊಗೊಂಡ್ವಿ. ಎರಡನೇ ಎಂಟ್ರಿ ಇತ್ತು ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಇತ್ತು, ಅದಕ್ಕಾಗಿ ಓನ್ಲಿ ಬ್ಯಾಂಕ್ ತೊಗೊಂಡಿದ್ವಿ, ಕ್ಯಾಶ್ ವಾಪಸ್ ತೊಗೊಳ್ಳಿಲ್ಲ, ಯಾಕಂದ್ರೆ ಆಲ್ರೆಡಿ ಕ್ಯಾಶ್ ಬಂದಿದೆ. ಇನ್ನು ಮೂರನೇ ಎಂಟ್ರಿ ನೋಡಿ, ಪರ್ಚೇಸ್ ಅಕೌಂಟ್ ಬಿಟ್ಟು ಮನೋಹರ್ ಎರಡೂ ತೊಗೋಬೇಕು. ಪರ್ಚೇಸ್ ಅಕೌಂಟ್ ತೊಗೋಬೇಕು, ಮನೋಹರ್ ಆ್ಯಂಡ್ ಕಂಪ್ನಿನೂ ತೊಗೋಬೇಕು. ನಂಬರ್ 4 ಪರ್ಚೇಸ್ ಅಕೌಂಟ್. ನಂಬರ್ 5 ಇಲ್ಲೊಂದಿದೆಯಲ್ಲ, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ತೊಗೊಂಡ್ವಿ, ಕ್ಯಾಶ್ ಅಕೌಂಟ್ ಬಿಟ್ವಿ. ಮತ್ತೆ ಸೇಲ್ಸ್ ಒಂದಿದೆಯಲ್ಲ, ಓಕೆ, ಸೇಲ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್. ಓಕೆ, ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತೀವಿ. ಇನ್ನು ನಂಬರ್ 6 ಮನೋಹರ್ ಆ್ಯಂಡ್ ಕಂಪ್ನಿ ಆಯಿತು. ನೆಕ್ಸ್ಟ್ ಜಲ್ ಎಂಟ್ರಿ ನೋಡಿ, ದೀಪಕ್ ಅಕೌಂಟ್ ಬರೋ. ಸೇಲ್ಸ್ ಅಕೌಂಟ್ ಆಲ್ರೆಡಿ ಮುಗಿದಿದೆ, ದೀಪಕ್ ತೊಗೋಬೇಕು. ನೆಕ್ಸ್ಟು ನಂಬರ್ 7 ದೀಪಕ್ ಆಯಿತು. ನೆಕ್ಸ್ಟು ಕ್ಯಾಶ್ ಇದೆ, ಅಲ್ಲೂ ದೀಪಕ್ ಇದೆ, ಬಿಟ್ಬಿಡಿ. ಮನೋಹರ್ ಇದೆ, ಅದು ಬಿಟ್ಬಿಡಿ. ಕ್ಯಾಶು ಇದೆ, ಬಿಟ್ಬಿಡಿ. ಆಫೀಸ್ ರೆಂಟ್ ಒಂದು ಬರುತ್ತೆ ಎಕ್ಸ್ಟ್ರಾ, ನಂಬರ್ 8 ಆಫೀಸ್ ರೆಂಟ್. ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಮುಗಿದಿದೆ 3ನೇ ನಂಬರ್ದಾಗ. ಇಷ್ಟು ಎಂಟ್ರಿಗಳನ್ನ ನಾವು ಲೆಜರನ್ನು ಕ್ರಿಯೇಷನ್ ಮಾಡ್ಕೋಬೇಕು. ಇದೆಲ್ಲ ಕಂಪ್ಲೀಟ್ ಆಗಿದ್ರೆ ಏನು ಮಾಡೋಣ, ಇಷ್ಟೆಲ್ಲ ಎಂಟ್ರಿಗಳನ್ನ ಕ್ರಿಯೇಟ್ ಮಾಡೋಣ. ಓಕೆ, ವೆರಿ ಇಂಪಾರ್ಟೆಂಟು. ನೀವು ಕಾಲಮ್ ಹಾಕ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್. ಯಾವ ರೀತಿ ಕಾಲಮ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಒಂದು ಬುಕ್ನ ಕೊಡಿ, ಟ್ರಯಲ್ ಒಂದು ಬುಕ್ ಕೊಡು, ಇದನ್ನೇ ಕೊಡು. ಈ ಥರ ಬುಕ್ ಇರುತ್ತೆ, ರೈಟ್? ತಿಳಿತಾ ಹೇಳೋದು? ಈ ಥರ ಬುಕ್ ಇರುತ್ತೆ. ಸ್ಕೇಲ್ ಕೊಡು ದೊಡ್ಡದು. ಫಾಸ್ಟಾಗಿ ಯಾವ ರೀತಿ ನಾವು ಕಾಲಮ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ಈ ಬುಕ್ ಇರುತ್ತಲ್ಲ, ಈ ಬುಕ್ಕಲ್ಲಿರುವಂತಹ ಈ ಪೇಜ್ನ ಈ ರೀತಿ ಮಡಿಕೆ ಮಾಡ್ಕೋಬೇಕು. ತಿಳಿತಾ? ಮಡಿಕೆ ಮಾಡಿದ ತಕ್ಷಣ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ.
ಆ ಲೈನ್ ಮೇಲೆ ಏನು ಮಾಡಬೇಕು, ಈ ರೀತಿ ಪೂರ್ತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಲೈನ್ ಹಾಕ್ಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಅಡ್ಡ ಏನು ಮಾಡ್ಬೇಕಪ್ಪ ಅಂದರೆ ಲೈನ್ ಹೊಡಿಬೇಕು. ಹಿಂಗೆ ಎರಡೆರಡು ಲೈನ್ ಹೊಡಿಬೇಕು, 1 2. ಹಿಂಗೆ ಪ್ರತಿಯೊಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊತ ಹೋಗೋದು. ಸೊ ಇಲ್ಲಿ ಮಧ್ಯೆ ಎಕ್ಸ್ಟ್ರಾ ಲೈನ್ ಬಂದಿರುತ್ತೆ, ಅದನ್ನ ಅಳಿಸ್ಬಿಡೋದು. ಆಟೋಮೆಟಿಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತವೆ. ಈಗ ಅಡ್ಡ ಒಂದು ಲೈನ್ ಹೊಡೆದಿದ್ದೀರಲ್ಲ, ಇಲ್ಲೊಂದು ಲೈನು ಕೆಳಗೊಂದು ಲೈನ್ ಹೊಡೆದಿದ್ದೀರಾ. ಈಗ ತಿಳ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೆ ಒಂದು ಅಕೌಂಟ್ ಆಯಿತು. ಈ ಮಧ್ಯದ ಲೈನ್ ಅಳಿಸ್ಬಿಡೋದು. ಮತ್ತು ಇಲ್ಲೊಂದು ಲೈನ್ ಹೊಡಿದು ಇಲ್ಲೊಂದು ಅಕೌಂಟ್ ಆಗುತ್ತೆ, ಇಲ್ಲೊಂದು ಲೈನ್ ಹೊಡಿದು ಇಲ್ಲೊಂದು ಅಕೌಂಟ್ ಆಗುತ್ತೆ. ಈ ರೀತಿ ಮಾಡ್ಕೊತಾಗಿ ಫಾಸ್ಟ್. ಟೋಟಲ್ 8 ಎಂಟ್ರಿ ಮಾಡಬೇಕು. ಈ ಕಡೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಜಸ್ಟ್ ನಿಮ್ಮ ಬುಕ್ಕಲ್ಲಿ ಇರೋ ಥರ ಮಾಡಿದ್ದೀನಿ. ಈ ರೀತಿ ಕಾಲಮ್ ಹಾಕ್ಕೋಬೇಕು. ಇದು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ. ಇದನ್ನ ಅಳಿಸ್ಬಿಡ್ಬೇಕು. ನಿಮಗೆ ಕ್ರಿಯೇಟ್ ಆಯಿತಾ? ಒಂದು ಕ್ರಿಯೇಟ್ ಆಯಿತು. ಈಗ ನೋಡಿ, ಇಲ್ಲಿಂದ ಇಲ್ಲಿಗಿದೆ, ಇದನ್ನ ಅಳಿಸ್ಬಿಡೋದು. ಎರಡು ಅಕೌಂಟ್ ಕ್ರಿಯೇಟ್ ಆಯಿತು. ನೀವು ಒಂದೊಂದೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕುಂತ್ರೆ ಟೈಮ್ ಜಾಸ್ತಿ ಆಗುತ್ತೆ. ಈ ರೀತಿ ನಾವು ಐಡಿಯಾ ಮಾಡ್ಕೋಬೇಕು. ಸೊ ಟೋಟಲ್ ಒಟ್ಟಿಗೆ ಕಾಲಮ್ ಹಾಕಬೇಕು, ಆಮೇಲೆ ಆರಿಸ್ಬೇಕು.
Stand up. Stand up. ಇನ್ನು ಎಲ್ಲದಕ್ಕೂ ಹೆಡ್ಡಿಂಗ್ ಹಾಕೊಂಡು ಬನ್ನಿ. ಡೆಬಿಟು, ಕ್ರೆಡಿಟು, ಡೇಟ್, ಡೆಬಿಟ್, ಪರ್ಟಿಕ್ಯುಲರ್ಸ್, GF, rupees, date, particulars, GF, rupees, credit, date, particulars, GF, rupees, date, particulars, GF, rupees. ಎಲ್ಲದಕ್ಕೂ ಕಾಲಮ್ ಹಾಕಿ ಫಾಸ್ಟಾಗಿ. ಆಮೇಲೆ ನಾವು ಹೆಸರು ಬರ್ಕೊಂಡು ಬರೋಣ. ಎಲ್ಲದಕ್ಕೂ ಈ ರೀತಿ ನಾನು ಹಾಕ್ತಿದ್ದೀನಲ್ಲ, ಈ ರೀತಿ ಕಾಲಮ್ ಹಾಕಿ ಬೇಗ. ಕಾಲಮ್ ಹಾಕಿ ಅದಕ್ಕೆ ಹೆಡ್ಡಿಂಗ್ ಹಾಕಿ, ಡೆಬಿಟು ಕ್ರೆಡಿಟ್ ಹಾಕಿ, ಡೇಟ್ ಪರ್ಟಿಕ್ಯುಲರ್ಸ್ ಹಾಕಿ, ಸಿಸ್ಟಮೆಟಿಕ್ ಹಾಕಿ. ಮೇನ್ ಇಂಪಾರ್ಟೆಂಟ್ ಅದೇ ಇದೆ. ಜರ್ನಲ್ ಅಂದರೆ ಸಿಸ್ಟಮೆಟಿಕ್ ಸ್ಟಡಿ, ಸಿಸ್ಟಮೆಟಿಕ್ ರೆಕಾರ್ಡಿಂಗ್. ಯಾಕಂದರೆ ಮೇನ್ ಲಾಸ್ಟ್ ಫೈನಲ್ ಎಂಟ್ರಿ ಮಾಡೋದು ಇಲ್ಲೇ. ನಾವು ಅಕೌಂಟನ್ನು ಇಲ್ಲೇ ಲಾಸ್ಟ್ ಎಂಟ್ರಿ ಮಾಡ್ತೀವಿ. ಫಸ್ಟು ಜರ್ನಲ್ ಮಾಡ್ತೀವಿ, ಆಮೇಲೆ ಲೆಜರ್ ಮಾಡ್ತೀವಿ.
ಓಕೆ, ಇಲ್ಲಿಗೆ 8 ಅಕೌಂಟ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ 8 ಅಕೌಂಟ್ಗಳಲ್ಲಿ ಆ ಜರ್ನಲ್ ಎಂಟ್ರಿಗಳನ್ನ ಯಾವ ರೀತಿ ನಾವು ರೆಕಾರ್ಡ್ ಮಾಡೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಫಾಸ್ಟಾಗಿ ಎಲ್ಲರೂ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಬೇಗ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಓಕೆ ಪರ್ಫೆಕ್ಟ್ ಆಗಿದೆ. ಈಗ ಅಕೌಂಟ್ಗಳ ಹೆಸರನ್ನ ಕೊಡ್ಕೊತ ಹೋಗ್ತೀನಿ. ಫಸ್ಟ್ ಅಕೌಂಟ್ ಯಾವುದಿತ್ತು? ಕ್ಯಾಶ್ ಅಲ್ಲ, ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಸೆಕೆಂಡ್ ಅಕೌಂಟ್ ಯಾವುದಿತ್ತು? ಕ್ಯಾಪಿಟಲ್ ಅಕೌಂಟ್. ಥರ್ಡು ಬ್ಯಾಂಕ್ ಅಕೌಂಟ್. ಫೋರ್ತ್ ಒನ್ ಪರ್ಚೇಸ್ ಅಕೌಂಟ್. ನೆಕ್ಸ್ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಒನ್ ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್. ನೆಕ್ಸ್ಟು ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್. ನೆಕ್ಸ್ಟು ಆಫೀಸ್ ರೆಂಟ್ ಅಕೌಂಟ್. ನೆಕ್ಸ್ಟು ಅಷ್ಟೇ 8 ಎಂಟ್ರಿ ಬರ್ತವೆ. ಸೊ 8 ಎಂಟ್ರಿಗಳನ್ನ ಫಾಸ್ಟಾಗಿ ಬೇಗ ಬರ್ಕೋಬೇಕು, ಲೇಟ್ ಮಾಡಬೇಡಿ. ಕೊಡ್ರಿ ಕೆಳಗೆ. ಬೇಗ ಲೇಟ್ ಮಾಡಿಬಿಡಿ, ಟೈಮ್ ಆಗಿದೆ ಅದಕ್ಕೆ. ಕಂಪ್ಲೀಟಾ? ಫಾಸ್ಟ್. ಸಾಲ್ವ್ ಮಾಡೋಕ್ಕೆ 25 ನಿಮಿಷ ಬೇಕು. ಬೇಗ ಕಂಪ್ಲೀಟ್ ಆಯ್ತಾ? ಓಕೆ, ಈ ಕಡೆ ನೋಡಿ ಎಲ್ಲರೂ, ಆಮೇಲೆ ಬರ್ಕೊಳ್ರಂತೆ. ಯಾರೂ ಬರ್ಕೊಳಂಗಿಲ್ಲ. ಅರ್ಥ ಆಯ್ತು ಹೇಳೋದು? ಯಾರೂ ಬರ್ಕೊಳಂಗಿಲ್ಲ. ಫಸ್ಟು ಎಂಟ್ರಿಗಳನ್ನ ನೋಡ್ಕೋಬೇಕು. ಎಲ್ಲರೂ ಬರೆಯೋದನ್ನು ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ್ರಾ? ಜರ್ನಲ್ ಎಂಟ್ರಿ ಏನು ಬಿಡಿಸಿದ್ವಲ್ಲ ಅದನ್ನು ಅಲ್ಲಿಗೆ ಬನ್ನಿ. ನಾವು ಜರ್ನಲ್ ಎಂಟ್ರಿ ಸಾಲ್ವ್ ಮಾಡಿದ್ವಲ್ಲ ಈಗ ಜಸ್ಟು ಅಲ್ಲಿಗೆ ಬನ್ನಿ. ಜರ್ನಲ್ ಎಂಟ್ರಿನ ಓಪನ್ ಮಾಡಿ. ಫಸ್ಟ್ ಎಂಟ್ರಿ ಏನಿದೆ ಜೋರ್ಸೆ ಹೇಳಿ. ಫಸ್ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಅಕೌಂಟಿಂದ ಡೆಬಿಟ್ ಆಗಿ ಅಮೌಂಟ್ ಎಲ್ಲಿ ಹೋಗ್ಬೇಕು? ಕ್ಯಾಪಿಟಲ್ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಅಕೌಂಟ್ ಯಾವುದಿದೆ? ಕ್ಯಾಶ್ ಅಕೌಂಟ್. ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಅಂತ ಬರೋದು ಡೇಟ್ ಹಾಕಬೇಕು. 2022 ಇದೆ, ಆಮೇಲೆ January 1 ಅಂತ ಹಾಕಿ. ಟು ಕ್ಯಾಪಿಟಲ್ ಅಕೌಂಟ್. ಟು ಕ್ಯಾಪಿಟಲ್ ಅಕೌಂಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 1 lakh ಅಮೌಂಟ್ನ ಇಲ್ಲಿ ಬರೆದು ಬಿಡಿ. 1 ಲಕ್ಷ. ಈಗ ಬರೀಬೇಡಿ, ಆಮೇಲೆ ಬರೀರಂತೆ. 1 ಲಕ್ಷ ಆಯಿತು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ನ ಹುಡ್ಕೋಬೇಕು, ಇಲ್ಲಿದೆ. ಬೈ ಕ್ಯಾಶ್ ಅಕೌಂಟ್ ಬರೀಬೇಕು. ಬೈ ಕ್ಯಾಶ್ ಅಕೌಂಟ್. ಡೇಟ್ ಕೂಡ ಸೇಮು
12 ಆಮೇಲೆ ಜನವರಿ 1 ಇದು 12 ಆಗಬೇಕು. ಜನವರಿ 1 ಎಷ್ಟು ಅಮೌಂಟ್ ಇದೆ ಅದು 1 lakh. ಓಕೆ ಕಂಪ್ಲೀಟೆಡ್. ಫಸ್ಟ್ ಎಂಟ್ರಿ ಕಂಪ್ಲೀಟೆಡ್. ಸೆಕೆಂಡ್ ಎಂಟ್ರಿಗೆ ಬನ್ನಿ. ಏನು ಸರಿ ಜೋರ್ಸಿ ಹೇಳಿ. ಬ್ಯಾಂಕ್ ಅಕೌಂಟ್ ಹುಡುಕಬೇಕು. ಬ್ಯಾಂಕ್ ಅಕೌಂಟ್ 3ನೇ ನಂಬರ್ ಇದೆ. ಸೊ ಬ್ಯಾಂಕ್ ಅಕೌಂಟ್ ಇದೆ, ಡೆಬಿಟ್ ಇದೆ, ನಾವು 2 ಬರಿಬೇಕಷ್ಟೇ. 2 ಬರೆದು ಕ್ಯಾಶ್ ಅಕೌಂಟ್ ಅಮೌಂಟ್ ಎಷ್ಟಿದೆ 25,000 ಬರಿಬೇಕು. ಅಮೌಂಟ್ ಈಸಿ ಇದೆ, ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಜನವರಿ 2012 ಜನವರಿ 4 ಅಂತ ಬರೀರಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇನ್ನು ಕ್ಯಾಶ್ ಅಕೌಂಟ್ ಹುಡುಕ್ಬೇಕು. ಎಲ್ಲಿದೆ? ಹಾಂ ಇಲ್ಲಿದೆ ಕ್ಯಾಶ್ ಅಕೌಂಟ್. ಇಲ್ಲಿ ಬೈ ಸೈಡ್ ಬರಬೇಕು. 2012 ಜನವರಿ 4 ಬೈ ಯಾವುದಿದೆ ಬ್ಯಾಂಕ್ ಅಕೌಂಟ್. ಅಮೌಂಟ್ ಎಷ್ಟಿದೆ 25,000 ಕಂಪ್ಲೀಟೆಡ್, ಮುಗೀತು. ನೆಕ್ಸ್ಟ್ ಎಂಟ್ರಿ ಏನಿದೆ ಜರ್ನಲ್ ಎಂಟ್ರಿಲಿ? ಪರ್ಚೇಸ್ ಅಕೌಂಟ್ ಹುಡುಕಬೇಕು. ಇಲ್ಲಿದೆಯಾ? ಓಕೆ ಪರ್ಚೇಸ್ ಅಕೌಂಟ್ ಇಲ್ಲಿದೆ, ಡೆಬಿಟ್ ಇಲ್ಲಿದೆ, 2 ಇಲ್ಲಿ ಬರೀಬೇಕು. ಡೇಟ್ ಓಕೆ ಎಷ್ಟಿದೆ 2012 ಜನವರಿ 7 ಏನಂತ ಬರೀತೀರಾ? ಟು ಕ್ಯಾಶ್ ಅಕೌಂಟ್ ಅಂತ ಹಾಕಿ ಅಮೌಂಟ್ ಎಷ್ಟಿದೆ 28,000. ಇನ್ನು ಕ್ಯಾಶ್ ಅಕೌಂಟಲ್ಲಿ ಬೈ ಸೈಡು ಏನಂತ ಬರೀತೀರಾ? ಬೈ ಪರ್ಚೇಸ್ ಅಕೌಂಟ್. ಅಮೌಂಟು ಡೇಟ್ ಬರೀಬೇಕು ಜನವರಿ 7 ಬರೋದ್ರಿ. ಸೊ ಅಮೌಂಟ್ ಬರೀರಿ ಎಷ್ಟಿದೆ 28,000. ಓಕೆ ಇದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಡೇಟ್ ಎಷ್ಟಿದೆ ಜನವರಿ ಜಸ್ಟ್ 10 ಅಂತ ಹಾಕಿ ಸಾಕು. ಅಮೌಂಟು 30,000. ಓಕೆ 30,000 ಆಯಿತು. ಸೇಲ್ಸ್ ಅಕೌಂಟಲ್ಲಿ ಬೈ ಸೈಡ್ ಎಲ್ಲಿ ಬೈ ಕ್ಯಾಶ್ ಅಕೌಂಟ್. ಸೊ ಫಸ್ಟ್ ಟೈಮ್ ನಾವು ಡೇಟ್ ಬರಿತಾ ಇದ್ವಿ. ಅಲ್ಲಿದ್ರೆ ಏನು ಬೇಕು ಆ ಇಯರ್ ಹಾಕ್ಬೇಕು. 2012 ಜನವರಿ ಎಷ್ಟಿದೆ 7 10. ಓಕೆ ಎಷ್ಟಿದೆ ಅಮೌಂಟ್ 30,000 ಆಚೆ ಕಡೆ 30,000. ಓಕೆ ಕಂಪ್ಲೀಟೆಡ್. ನೆಕ್ಸ್ಟ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್. ಪರ್ಚೇಸ್ ಅಕೌಂಟ್ ಇದೆ, ಡೆಬಿಟ್ ಇದೆ, 2 ಅಂತ ಹಾಕಿ ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್ ಅಂತ ಹಾಕಿ ಡೇಟ್ ಎಷ್ಟಿದೆ 15 ಅಂತ ಹಾಕಿ ಅಮೌಂಟ್ ಹೇಳಿ 15,000. ಓಕೆ ಪರ್ಚೇಸ್ ಅಕೌಂಟ್ ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್ ಎಲ್ಲಿದೆ ಹುಡುಕಬೇಕು. ಓಕೆ ಇಲ್ಲಿ ಮನೋಹರ್ ಇದೆ. ಬೈ ಪರ್ಚೇಸ್ ಅಕೌಂಟು ಡೇಟ್ ಎಷ್ಟಿದೆ ನೋಡಿ 2012 ಜನವರಿ 15 ಅಂತ ಹಾಕಿ ಅಮೌಂಟು 15,000. ಓಕೆ ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ದೀಪಕ್ ಅಕೌಂಟ್ ಅಲ್ಲಿದೆ. ಓಕೆ ಅದಕ್ಕಾಗಿ ಟು ಸೇಲ್ಸ್ ಅಕೌಂಟ್ ಡೇಟು ಜನವರಿ 20. ಓಕೆ ಅಮೌಂಟ್ 20,000. ದೀಪಕ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಇನ್ನು ಸೇಲ್ಸ್ ಅಕೌಂಟ್ ಹುಡುಕಬೇಕು. ಇಲ್ಲಿದೆ ಸೇಲ್ಸ್ ಅಕೌಂಟ್ ಬೈ ದೀಪಕ್ ಅಕೌಂಟ್. ಅರ್ಥ ಆಗ್ತಿದೆಯಲ್ಲ? ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್ ಡೇಟು 20 ಎಷ್ಟಿದೆ ಅಮೌಂಟು 20,000. ಓಕೆ ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಹುಡುಕ್ಬೇಕು. ಇಲ್ಲಿದೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್ ಅಂತ ಬರೀಬೇಕು. ಡೇಟ್ 25 ಇದೆ, ಅಮೌಂಟು 20,000. ಓಕೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್ ಆಗಿತ್ತು. ಇನ್ನು ದೀಪಕ್ ಆ್ಯಂಡ್ ಕಂಪ್ನಿ ಅಕೌಂಟ್ ಹುಡುಕ್ಬೇಕು. ಎಲ್ಲಿದೆ? ಅಲ್ಲಿದೆ ಬೈ ಸೈಡ್ ಕ್ಯಾಶ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್ ಅಮೌಂಟ್ 20,000. ಡೇಟಾ 2012 25 ಜನವರಿ 25 ಕಂಪ್ಲೀಟೆಡ್. ನೆಕ್ಸ್ಟ್ ಮೋಹನ್ ಆ್ಯಂಡ್ ಕಂಪ್ನಿ ಅಕೌಂಟ್ ಡೆಬಿಟ್ಟು ಮೋಹನ್ ಆ್ಯಂಡ್ ಕಂಪ್ನಿ ಅಕೌಂಟ್ ಇದೆ, ಡೆಬಿಟ್ ಇದೆ,
ಟು ಕ್ಯಾಶ್ ಅಕೌಂಟ್. ಸೊ ಡೇಟ್ ಬರೀರಿ 2012 ಜನವರಿ 27. ಓಕೆ, ಕ್ಯಾಶ್ ಅಕೌಂಟ್ ಅಮೌಂಟ್ ಎಷ್ಟಿದೆ 10,000 ಬರೆದ್ವಿ, ರೈಟ್. ಇನ್ನು ಕ್ಯಾಶ್ ಅಕೌಂಟಲ್ಲಿ ಬಾಯ್ ಅಂತ ಬರೆದು ಮನೋಹರ್ ಆ್ಯಂಡ್ ಕಂಪ್ನಿ ಅಕೌಂಟ್, ಡೇಟ್ 27, ಎಷ್ಟಿದೆ ಅಮೌಂಟು 10,000 ಬರೆದ್ವಿ. ಓಕೆ, 10,000. ನೆಕ್ಸ್ಟ್ ಓಕೆ, ಇಲ್ಲಿ ಬಂತು, ಕೊನೆಗೆ ಬಂತು. ಆಫೀಸ್ ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಚೆಕ್ ಬ್ಯಾಂಕ್ ಅಕೌಂಟ್, ಡೇಟ್ ಹೇಳಿ 2012 ಜನವರಿ 31. ಅಮೌಂಟು 2500, 2500 ಅದು. ಬ್ಯಾಂಕ್ ಅಕೌಂಟಲ್ಲಿ 2012 ಜನವರಿ 31 ಬೈ ಆಫೀಸ್ ರೆಂಟ್ ಅಕೌಂಟ್, ಎಷ್ಟಿದೆ ಅಮೌಂಟ್ ಅದು 2500. ಇವಾಗ ಕ್ಲೀನಾಗಿ ಹೇಳ್ತೀನಿ, ಇಷ್ಟು ಮುಗಿದ ತಕ್ಷಣ ಏನು ಮಾಡಬೇಕು. ಸೊ ಫಸ್ಟ್ ನೋಡಿ, ಎಲ್ಲಿ ಒಂದೊಂದೇ ಇದೆ ನೋಡಿ ಎಂಟ್ರಿ, ಎಲ್ಲಿ ಒಂದೊಂದು ಎಂಟ್ರಿ ಯಾವತ್ತು ನೋಡ್ಕೋ. ಇಲ್ಲೊಂದಿದೆ, ಓಕೆ, ಇಲ್ಲೊಂದಿದೆ ಅಂದರೆ ಒಂದು ಸೈಡ್ ಅಷ್ಟೇ ಇರಬೇಕು, ಒಂದು ಸೈಡ್ ಅಷ್ಟೇ ಇರಬೇಕು, ಎರಡು ಸೈಡ್ ಅದು ಬಿಡಿ. ಫಸ್ಟು ಒಂದು ಸೈಡ್ ಅದು ಹೇಳ್ತಿದ್ದೀನಿ. ಇಲ್ಲೊಂದಿದೆ, ಇಲ್ಲಿದೆ, ಇದು ಬೇಡ, ಆಫೀಸ್ ರೆಂಟ್ ಇದೆ, ಇದು ಬೇಡ. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಇಲ್ಲಿ ಫಸ್ಟ್ ಅರ್ಥ ಮಾಡಿಸ್ಕೊಡ್ತೀನಿ. ಇಷ್ಟು ಗ್ಯಾಪ್ ಇದೆ. ಸೊ ಏನು ಮಾಡಬೇಕು, ಸ್ವಲ್ಪ ಒಂದು 2 ಲೈನ್ ಬಿಟ್ಟು ಮೇಲೆ ಈ ರೀತಿ ಲೈನ್ ಹಾಕೋದು, ಇಲ್ಲಿ ಒಂದು ಲೈನ್ ಹಾಕೋದು, ಇಲ್ಲಿ ಒಂದು ಲೈನ್ ಹಾಕೋದು. ಡೇಟ್ಗೆ ಹಾಕ್ಬಿಡಿ, ಒನ್ಲಿ ಅಮೌಂಟ್ಗೆ ಅಷ್ಟೇ ಆಗುತ್ತೆ ಸರ್. 2500, ಇಲ್ಲಿ 2500, ಅದನ್ನು ಇಲ್ಲಿ 2500 ಇಡಬೇಕು, ಅದನ್ನೇ ಮೇಲೆ ತೊಗೋಬೇಕು 2500, ಮುಗೀತು ಇಷ್ಟೇ. ಇಲ್ಲಿ ತೊಗೊಂಡ್ವಿ, ಅದೇ ಅಮೌಂಟ್ನ ಇಲ್ಲಿ ತೊಗೊಂಡ್ವಿ, ಅದೇ ಅಮೌಂಟ್ನ ಇಲ್ಲಿ ತೊಗೊಂಡ್ವಿ. ಅದಕ್ಕೆ ಏನನ್ಬೇಕು, ಜನವರಿ 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಕ್ಯಾರಿ ಡೌನ್ ಅಂದರೆ ಅದನ್ನು ಕೆಳಗೆ ತೊಗೊಂಡು ಹೋಗ್ತಾ ಇದ್ದೀವಿ, ಕ್ಯಾರಿ ಡೌನ್. ಆಮೇಲೆ ನೋಡಿ, ನೆಕ್ಸ್ಟ್ ಮಂತ್ ಯಾವುದು ಬರುತ್ತೆ, ಜನವರಿ 31 ಆಗಿದ ತಕ್ಷಣ ನೆಕ್ಸ್ಟ್ ಯಾವುದಿದೆ, ಫೆಬ್ರವರಿ 1 ಬೈ 2, ಈ ಸೈಡ್ 2 ಬರುತ್ತೆ, 2 ಬ್ಯಾಲೆನ್ಸ್ ಇಷ್ಟೇ. ಬಿ ಎಲ್ಲಿ ಬರೋದು ನಡೀತೆ, ಬ್ರಾಡ್ ಡೌನ್. ಬಿ ಬಾರ್ಡ್ ಅಂದರೆ ಬ್ರಾಡ್ ಡೌನ್, ಅಲ್ಲಿಂದ ತಂದ್ವಿ, ಬ್ರಾಡ್ ಡೌನ್. ಎಷ್ಟಿದೆ 2500, ಗೊತ್ತಾಯ್ತಾ? ಒಂದು ಹೇಳಿಕೊಟ್ಟಿದ್ದೀನಿ, ಇನ್ನೊಂದು ನೆಕ್ಸ್ಟ್ ನೀವು ಮಾಡಿ ನೋಡೋಣ ಯಾವ್ದು ಮಾಡ್ತೀರಾ. ಅಂದರೆ ಆಫೀಸ್ ರೆಂಟ್ ಬೇಡ, ಇಲ್ಲಿದೆ ನೋಡಿ. ಸೊ ಸೇಮ್ ಇಲ್ಲಿ ಒಂದು ಲೈನ್ ಹಾಕ್ಬೇಕು. ಹಿಂಗೆ ಲಾಸ್ಟ್ ಟೈಮು ಹೇಳಿದ್ದೆ ನಾನು, ಅಮೌಂಟ್ಗೆ ಮಾತ್ರ ಈ ರೀತಿ ಕಾಲಮ್ ಅಮೌಂಟ್ಗೆ ಹಾಕಿ. ಸೊ ಫಸ್ಟು ಎಷ್ಟಿದೆ ಅಮೌಂಟ್, ಇದು 1 ಲಕ್ಷ. ಅದೇ 1 ಲಕ್ಷನ ಕೆಳಗೆ ಬರಿತಾ ಇದ್ದೀನಿ, ಅದೇ ಅಮೌಂಟ್ನ ಈ ಕಡೆ ಬರಿತಾ ಇದ್ದೀನಿ, ಅದೇ ಅಮೌಂಟ್ನ ಮೇಲೆ ಬರಿತಾ ಇದ್ದೀನಿ. ಸೊ ಇದಕ್ಕೆ ಹೆಸರು ಏನು ಬರುತ್ತೆ ಅಂದರೆ 31 ಹಾಕಬೇಕು, ಇದು ಲಾಸ್ಟ್ಗೆ ಹಾಕ್ಬೇಕು ಇದು ಅಮೌಂಟು 31. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇದು ಅಮೌಂಟ್ನ ಇಲ್ಲಿ ತರಬೇಕು. ಕ್ಯಾರಿ ಡೌನ್ ತೆಳಗೆ ತೊಗೊಂಬಂದ್ವಿ, ಬ್ರಾಡ್ ಡೌನ್ ಮಾಡ್ಕೊಂಬಂದ್ವಿ. ಈಗ ಏನಾಗುತ್ತೆ, ಫೆಬ್ರವರಿ 1 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅರ್ಥ ಆಯ್ತಾ? ಇವು ಯಾವಾಗ ಸಿಂಗಲ್ ಇರ್ತಾವಲ್ಲ ಆ ರೀತಿ ಮಾಡಬೇಕಾಗತ್ತೆ. ಇನ್ನು ಡಬಲ್ ಆಮೇಲೆ ಹೇಳ್ತೀನಿ, ಫಸ್ಟ್ ಸಿಂಗಲ್ದು ಕಂಪ್ಲೀಟ್ ಮಾಡೋಣ. ಇಲ್ಲೊಂದಿದೆ ಸಿಂಗಲ್ ಎಂಟ್ರಿ, ಎರಡೂ ಕೂಡಿಸ್ಬೇಕು. ಎಷ್ಟಾಗತ್ತೆ, ಎರಡೂ ಕೂಡಿಸ್ಬೇಕು, ಎಷ್ಟಾಗತ್ತೆ 28 + 15, 30, 38, 43,000. ಇಲ್ಲ 43,000. ಇಲ್ಲೂ ಕೂಡ 43,000 ಬರೀಬೇಕು. ಅದೇ ಅಮೌಂಟ್ನ ಮೇಲೆ ಬರೀಬೇಕು. ಅದಕ್ಕೇನು ಬರಬೇಕು, ಜನವರಿ 31 ಅಂತ ಬರೋದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅದು ಅಮೌಂಟ್ನ ಇಲ್ಲಿ ಬರೀಬೇಕು 43,000. ಇದಕ್ಕೇನು ಅನ್ಬೇಕು, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಅನ್ಬೇಕು. ಇದು ಫೆಬ್ರವರಿ 1. ಸೊ ಫಸ್ಟ್ ಸಿಂಗಲ್ ಕಾಲಮಲ್ಲಿ ಇರುವಂಥ ಅಮೌಂಟ್ಗಳ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಇನ್ನು ಡಬಲ್ ಕಾಲಮಲ್ಲಿ ಇರುವಂಥ ಅಮೌಂಟ್ಗಳ ಬಗ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದಿದೆ, ಓಕೆ, ಇಲ್ಲೊಂದಿದೆ, ಓಕೆ, ರೈಟ್. ಎರಡು ಕೂಡಿಸಿ 50 ಆಗುತ್ತೆ, ರೈಟ್. 50 ಆಗುತ್ತೆ. 30 + 20 50. ಅದೇ 50ನ ಈ ಕಡೆ ತೊಗೋತೀವಿ, ಅದೇ 50ನ ಮೇಲೆ ತೊಗೊಳ್ತೀನಿ. ಓಕೆ, ಅದಕ್ಕೇನು ಅನ್ಬೇಕು, 31 ಹಾಕಬೇಕು, ಜನವರಿ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಆ ಅಮೌಂಟ್ನ ಇಲ್ಲಿ ತೊಗೊಳ್ಳಿ.
ಫೆಬ್ರವರಿ 1 ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ತಿಳಿತಾ? ಇನ್ನು ಡಬಲ್ ಎಂಟ್ರಿ ಹೇಳ್ತಾ ಇದ್ದೀನಿ. ಈಗ ಕ್ಯಾಶಲ್ಲಿ ಜಾಸ್ತಿ ಅಮೌಂಟ್ ಇದೆ ನೋಡಿ ಹೆಂಗಿರುತ್ತೆ ಅಂತ ಒಂದು ಹೇಳ್ಕೊಡ್ತೀನಿ, ಬಾಕಿದ್ದು ನೀವು ಸಾಲ್ವ್ ಮಾಡೋದಂತೆ. ಎಲ್ಲ ಸೇರಿಸ್ಬೇಕು, ಇವು ಕೂಡಿಸ್ಬೇಕು ಯಾವ್ದು ಜಾಸ್ತಿ ಆಗುತ್ತೆ? ನನ್ನ ಪ್ರಕಾರ ಇದೇ ಜಾಸ್ತಿ ಆಗುತ್ತೆ. ಇಲ್ಲಿ 1 ಲಕ್ಷ ಇದೆ, 30,000 ಇದೆ, ಇಲ್ಲ 50,000 ಇದೆ. ಟೋಟಲ್ 1,50,000. ಜಾಸ್ತಿ ಯಾವುದಾಗುತ್ತೆ 15 ಕೆಳಗೆ ತೊಗೋಬೇಕು. 1,50,000 ತೊಗೊಂಡೆ ಕೆಳಗೆ. ಅದೇ 1,50,000 ಈ ಕಡೆ ತೊಗೊಳ್ತಾ ಇದ್ದೀನಿ. ಈ 1,50,000 ಇವೆಲ್ಲ ಅಮೌಂಟ್ನ ಕೂಡಿಸಿ 20, 20, 40, 40 + 10, 50, 50 + 8, 58 + 3, 63, ರೈಟ್. 63,000 ಮೈನಸ್ ಮಾಡಬೇಕು. 1,50,000ದಲ್ಲಿ 63,000 ಮೈನಸ್ ಮಾಡಿ 80. ನೋಡಿ ಅದನ್ನು ಮೈನಸ್ ಬಂದಾಗ ಎಷ್ಟು ಬಂತು? 87,000 ಅಮೌಂಟ್ ಬರುತ್ತೆ. ಈ ರೀತಿ ಯಾವುದು ಜಾಸ್ತಿ ಇರ್ತದೆ ಕೆಳಗಿಡಬೇಕು, ಅದನ್ನ ಈ ಕಡೆ ಇಡಬೇಕು. ಅದರಲ್ಲಿ ಮೇಲಿರುವಂಥ ಎಲ್ಲ ಅಮೌಂಟ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು? 87,000 ಬಂತು. ಅದಕ್ಕೇನಂತ ಕರಿಬೇಕು? ಜನವರಿ 31 ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅದೇ ಅಮೌಂಟ್ನ ಇಲ್ಲಿ ತೊಗೋಬೇಕು. 87,000 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಫೆಬ್ರವರಿ 1. ಆಯಿತಾ? ನೆಕ್ಸ್ಟ್ ಇಲ್ಲೊಂದಿದೆ. ಹಾಂ ಹೇಳಿ, ಎಷ್ಟು ಬರುತ್ತೆ? ಯಾವ ಜಾಸ್ತಿ ಇದೆ ನೋಡಿ. ಇಲ್ಲಿ 25,000 ಇದೆ, ಇಲ್ಲಿ 2,500 ಇದೆ. 25,000 ತೊಗೊಳ್ಳಿ ಫಸ್ಟು, ಅದನ್ನ ಈ ಕಡೆ ತೊಗೊಳ್ಳಿ. 25,000 2,500 ತೆಗೆದ್ರೆ 22,500 ಬರುತ್ತೆ. ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಡೇಟ್ 31 ಹಾಕಿ, ಫೆಬ್ರವರಿ 1 ಹಾಕಿ, 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹಾಕಿ 22,500. ಇವೆಲ್ಲ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆಯಿತು, ಇದು ಕಂಪ್ಲೀಟ್ ಆಗಿದೆ. ಇನ್ನು ಇಲ್ಲಿ ಒಂದು ಉಳಿದಿದೆ. ಯಾವ ಸೈಡ್ ಜಾಸ್ತಿ ಇದೆ ಯಾರು ಹೇಳ್ತೀರಾ? 10,000 ಜಾಸ್ತಿ ಇದೆಯಾ ಅಥವಾ 15,000 ಜಾಸ್ತಿ ಇದೆಯಾ? ಸೊ 15,000 ತೊಗೋಬೇಕು ಫಸ್ಟು. 15,000 ಕೆಳಗೆ ತೊಗೋಬೇಕು. ಅದೇ 15,000 ಇಲ್ಲಿ ತೊಗೊಳ್ಳಿ. ಈ 15,000 ಮೇಲಿನ 10,000 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 5,000 ಬರ್ರಿ. ಆ 5,000ಕ್ಕೆ ಏನು ಬೇಕು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಜನವರಿ 31 ಹಾಕಿ, ಇಲ್ಲಿ ಫೆಬ್ರವರಿ 1 ಹಾಕಿ, ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 5,000. ಕಂಪ್ಲೀಟ್ ಆಯಿತಾ ಅಥವಾ ಇನ್ನೂ ಏನಾದರೂ ಇದೆ? ಕೊನೆಯದೊಂದು ಉಳಿದಿದೆ. ಎರಡು ಸೇಮ್ ಇದೆಯಲ್ಲ? ಇಲ್ಲ. ಹಾಂ, ಇಲ್ಲೂ 20,000 ಹಾಕಿ, ಇಲ್ಲಿ 20,000 ಹಾಕಿ. ಇಲ್ಲಿ ಯಾವುದೋ ಬ್ರಾಡ್ ಡೌನ್ ಮತ್ತು ಕ್ಯಾರಿ ಡೌನ್ ಬರಲ್ಲ, ಇಷ್ಟೇ. ತಿಳಿತಾ? ಈ ರೀತಿ ಲೆಡ್ಜರ್ ಎಂಟ್ರಿ ಇರುತ್ತೆ ಪ್ರತಿ ಒಂದು ಕಂಪ್ನಿ. ಯಾವುದೇ ಕಂಪ್ನಿಗೆ ಹೋಗಿ, ನೀವು ಎಂಥ ಬೇಕಂತ ಕಂಪ್ನಿ ಹೋಗಿ, ಬಿಸ್ನೆಸ್ಗೆ ಹೋಗಿ, ಯಾವುದೇ ಒಂದು ವ್ಯವಹಾರ ಮಾಡಿ ಈ ರೀತಿ ಲೆಡ್ಜರ್ಗಳನ್ನ ಸಾಲ್ವ್ ಮಾಡ್ತಾರೆ. ಇದನ್ನು ಎಕ್ಸಾಮಿಗೆ ಕೊಡಲ್ಲ, ನಿಮ್ಮ ಎಕ್ಸಾಮಿಗೆ ಕೊಡಲ್ಲ. ಲೆಡ್ಜರ್ ಸಾಲ್ವ್ ಮಾಡಿರಿ ಅಂತೇಳಿ ಕೊಡಲ್ಲ. ಕೊಡ್ಬೋದು, ಕೊಡದೇನೂ ಇರ್ಬೋದು. ಆದರೆ ಕೊಡ್ತಾರೆ ಅಂತಲೇ ಸ್ಟಡಿ ಮಾಡ್ಕೊಳ್ಳಿ, ಅಂದರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಜರ್ನಲ್ ಅಂತೂ 100% ಕೊಡ್ತಾರೆ. ಲೆಜರ್ ಕೊಡೋದು ಡೌಟು. ಅಂದರೆ ಮಿಡ್ ಟರ್ಮ್ ಕೊಡ್ತಾರೆ, ಆ್ಯನ್ಯುವಲ್ ಕೊಡಲ್ಲ. ಮಿಡ್ ಟರ್ಮ್ಗೆ ಲೆಜರ್ ಬರುತ್ತೆ, 12 ಮಾರ್ಕ್ಸಿಗೆ ಒಂದು ಕ್ವಶನ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ಕಲೀರಿ. ಇದನ್ನೆಲ್ಲ ಕ್ಲೀನಾಗಿ ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 2 ನಿಮ್ಮ ಗ್ರೂಪಿಗೆ ಕಳಿಸ್ತೀನಿ, ಅದನ್ನು ಸಾಲ್ವ್ ಮಾಡಿ. ಇಷ್ಟೆಲ್ಲ ಜರ್ನಲ್ ಸಾಲ್ವ್ ಮಾಡಿ, ಲೆಜರ್ ಸಾಲ್ವ್ ಮಾಡೋಕ್ಕೆ ನಿಮ್ಮದೊಂದು ಎಕ್ಸಾಮೇ ಮುಗಿದೋಗಿರುತ್ತೆ. ಅದಕ್ಕಾಗಿ ಎಕ್ಸಾಮ್ ಕೊಡಲ್ಲ. ಅದನ್ನು ಅರ್ಥ ಆಯ್ತಲ್ಲ? ಎಲ್ಲರಿಗೂ ತಿಳಿತಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಈಗ ಬರ್ಕೊಳ್ಳಿ ಬೇಗ. ಕೊಡಪ್ಪೆ.
ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಕ್ತಾಯಗೊಳಿಸೋಣ. ಕಾಣಲಿಲ್ಲ ಮತ್ತು ಅವಾಗಲೇ ಹೇಳ್ಬೇಕಲ್ಲ.